ನನ್ನ ವಂದನೆಯಲ್ಲಿ ವಂದಿಸುವೆನು. ಮಂಗಳವಾಗಲಿ. ಮೇಲೆ ಕೇಳಮ್ಮ. ಅಮ್ಮ, ಮಾತ ಸಮನಾದ ಅಕ್ಕಯ್ಯ, ನಿನ್ನ ಮಾತಿನ ಪ್ರಕಾರ ಮಿಕ್ಕಿ ಮೀರಿದ ಯಶಂ ಧರಿಸಿರುವೆನು. ಅಕ್ಕರನಿಂದ ಸೌಂದರ್ಯ ಸೊಬಗನ್ನು ನೋಡಿ ನಕ್ಕು ನಲಿಯುವ ಮುಕ್ಕಳನ ವರ್ಷಕ್ಕೆ ತಕ್ಕ ಸೌಂದರ್ಯ ಸೊಬಗನ್ನು ನೋಡಿ ಅಕ್ಕ ಮಾಡಿರುವೆನು ಈ ಯಶಕ್ಕೆ ತಕ್ಕ. ಶಿವ ಶಿವ. ಅಪ್ಪ ನಿಜ, ಎಂತಹ ಸೊಗಸಾದ ವೇಷವನ್ನು ಧರಿಸಿಕೊಂಡು ಬಂದಿರುವೆ. ನಿನ್ನ ಈ ವೇಷಭೂಷಣವನ್ನು ಕಂಡು ನನ್ನ ಮನವು ನಲಿದಾಡುವುದು. ಇರಲಿ, ಇಷ್ಟು ಹೊತ್ತು ತಡ ಮಾಡಿರಲು ಕಾರಣವೇನು ತಮ್ಮ? ಈಗ ಎಲ್ಲ ವಿಷಯವನ್ನು ತಿಳಿಸೋ ಭೈರವ. ಹೇಳುವೇನು ಕೇಳು ಸೋದರ, ನಗೈದ ಕಾರ್ಯ ಹೇಳುವೇನು ಕೇಳು ಸೋದರ. ತೋರಿ ಬಂದ ಹಸುವಿನಿಂದ ನಲಸಿನಿಂದ ಮಯಮಯನ ತೋರಿ ಬಂದ ಹಸುವಿನಿಂದ ನಲಸಿನಿಂದ ನಿನ್ನ ಚೋಣಿ ಒಳಗೆ ಯಶವನ್ನು ಧರಿಸಿ ಬರುವ ಸಮಯ ಇದೆ. ಭೂಮಿಯಲ್ಲಿ ಮಹಾಪುರ ಎಂಬ ಗ್ರಾಮದಲ್ಲಿ ಒಬ್ಬ ಊರ ಗೌಡನ ಮಗ ಶವ ಸಂಸ್ಕಾರಕ್ಕಾಗಿ ಧ್ಯಾನ ಮಾಡುವ ಸ್ಥಿತಿಯಲ್ಲಿದ್ದರು. ಅದೇ ಸಮಯಕ್ಕೆ ಸಮೀಪಕ್ಕೆ ಹೋಗಿ ಆ ಸಂಗಾತಿಯನ್ನು ಕೇಳಲಾಗಿ ಗೋಳಿನ ಇರತದಿಂದ ನಾನು ಸತ್ತಿರುವನೆಂದು ಭಾವಿಸಿ ಕಸಿ ಬಿಸಿಕೊಂಡ ಜನರು ಬಿಸಿಯಾದ ಉಸಿರು ಬಿಟ್ಟು ಉಸಿರಿಸಲು ಎನ್ನು ಮುಂದೆ ಪರಶಿವನ ಧ್ಯಾನವನ್ನು ಇದ್ದು ಬಂದಿರುವ ಮಾಕಯ್ಯ. ಈಗ ನನಗೆ ಭಕ್ತಾದಿಗಳ ಮುಖ್ಯ ಮಾಕಯ್ಯ. ಮಗನ ಬದುಕಿಸಿ ಆದರಣೆ ಜನರು ಬಿಡದಯನ್ನ ಪರಪರೆಯಲ್ಲಿ ಭಜಸೆ ಕೇಳ. ಆದರಣೆ ಜನರು ಬಿಡದಯನ್ನ ಪರಪರೆಯಲ್ಲಿ ಭಜಸೆ ಕೇಳ. ನಾನು ಪರಿಪರಿಂದ ಬಾಧಿಸುವರು ಹೋಗಿಳೆಲ್ಲ ತಡಗಿಡಿದ. ತಕ್ಷಣದ ಪುರಜನರೆಲ್ಲ ಪರಿಪರಿಯಾಗಿ ನನ್ನನ್ನು ಧ್ಯಾನಿಸಿ ತಮ್ಮ ಸನ್ನಿಧಿಯಲ್ಲಿರುವಂತೆ ಪ್ರಾರ್ಥಿಸಿದರು. ಅವರ ಅಪೇಕ್ಷೆಯಂತೆ ಮಹಾಪುರದಲ್ಲಿ ಸಿದ್ಧಲಿಂಗಪ್ಪ ಶಿಲಾರೂಪಂ ಧರಿಸಿ ಅವರಿಗೆ ಅಭಯವು ಇದ್ದು ಬಂದ ಮಾಕಯ್ಯ. ಭಲೇ ತಮ್ಮ, ಬಹಳ ಒಳ್ಳೆ ಕೆಲಸವನ್ನು ಮಾಡಿದೆ. ದರಗಿಳಿದ ಮೊದಲು ನೀನು ಪುಣ್ಯದ ಕೆಲಸವನ್ನು ಪ್ರಾರಂಭಿಸಿರುವೆ. ಸದಾ ನಿನಗೆ ಜೇನುರಂದಿರ ಮುಳುಗುವುದೊಳಗಾಗಿ ದರಲಿ ನಿಂತು ಭಕ್ತಾದಿಗಳೊಳಗೆ ಯಾವ ಕಾಲಕ್ಕೂ ಸುಖ ಸಂಪತ್ತುಗಳು ಇರಲಿ. ಈ ಪ್ರಯಾಣ ಸುತವನ್ನು ರಥವನ್ನು ಅಳಿಸೋ ತಮ್ಮ, ಇದು ನಿನಗೆ ಧರ್ಮ. ಇನ್ನ ಸ್ವಲ್ಪ ಮುಂದಕ್ಕೆ ಹೋಗೋಣ ಬರ್ರಮ್ಮ. ಯಾರ ಆಜ್ಞೆಯಂತೆ ಮುಂದಿನ ಕಾರ್ಯಗಳು ಏರಳವಾಗಿರುವವು. ಚಂದದಿಂದ ಬಂದು ಈ ಅಂದವಾದ ರಥವನ್ನು ಇವರ ಮಾಕಯ್ಯ ಒಂದೇ ಜಾವದಲ್ಲಿ ರಥವನ್ನು ಆರಿಸುವನು. ಈ ರಥದ ಅಂದವನ್ನು ನೋಡಿ ಅಕ್ಕಯ್ಯ. ಅಪ್ಪ ತಮ್ಮನಾದ ಭೈರವನೇ, ಇಲ್ಲೊಂದು ಸೊಗಸಾದವನು ಕಾಣುತ್ತಿರುವುದು. ಇಲ್ಲೇ ನಿಲ್ಲಿಸು ಈ ನಿನ್ನ ರಥವನ್ನು. ಈಗ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಮುಂದಿನ ಪಯಣವನ್ನು ನಾವಿನ್ನು ಬೆಳೆಸೋಣ. ಶಂಕರ ಚರಣರಾಲೆ
ಶರಣರ ನಿಲಯ ಪರಮಾತ್ಮ ಶಿವ ಶಿವ ಶಂಕರ ಪರಮಾತ್ಮ ಪಾಪಾರ ಗಂಗಾಧರ ಶಂಭೋ ಶಂಕರ. ಓಹೋ ಭಕ್ತಾದಿಗಳಿರ, ಈ ಊರ ಹೆಸರೇನು? ನೀವೇಕೆ ಮುಖ ಕಿನ್ನರಾಗಿ ತನಮನಗಳಿಂದ ಬಳಲಿ ಬೆಂಡಾಗಿ ಪರಶಿವನ ಧ್ಯಾನ ಗೈವಿರಲ್ಲ? ನಿಮಗೆ ಬಂದಿರೋ ಕಷ್ಟ ಯಾವ್ದು ಹೇಳಿರ ಈ ಭಕ್ತ ಬಾಂಧವರೇ? ಇದು ಗಂಜೇರಿ. ನಾವು ಗಂಜಿಯನ್ನು ಕಾಣದೆ ಬಹಳ ಬಳಲಿ ಬೆಂಡಾಗಿರುವೆವು. ಕಾಲ ಕಾಲಕ್ಕೆ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಜನಗಳು ಸಂಕಷ್ಟದಲ್ಲಿರುವರು ಸ್ವಾಮಿ. ನಿಮ್ಮ ಈ ಪವಿತ್ರವಾದ ಪಾದವನ್ನು ನಮ್ಮ ಊರೊಳಗೆ ತಿರುಗಿ ನಮ್ಮನ್ನು ಉದ್ಧಾರ ಮಾಡಿ ಮುಂದಿನ ಪಯಣವನ್ನು ಬೆಳೆಸಬೇಕೈ ಸ್ವಾಮಿ. ಶಿವ ಶಿವ ಶಂಕರ ಪಾರ್ವತಿ ಪತಿಯರ ಪಾಪ ಪುಣ್ಯದ ಅರಿಯದ ಜನರಿಗೆ ಈ ರೀತಿ ಕಷ್ಟ ಕೊಡಬಹುದೇ? ಇರಲಿ ಅಯ್ಯ ಪ್ರಜೆಗಳೇ, ನೀವೆಲ್ಲ ಕಣ್ಣು ಮುಚ್ಚಿ ಧ್ಯಾನ ಮಾಡಿರಿ. ಆ ಪರಶಿವ ಮೂರ್ತಿ ಇಚ್ಛಂತೆ ಆಗಲಿ. ಆಗಲಿ ಸ್ವಾಮಿ, ನಾವು ಕಣ್ಣು ಮುಚ್ಕೊಂಡು ನಿನ್ನ ಪ್ರಾರ್ಥನೆ ಮಾಡ್ತೀವಿ, ನಮ್ಗೆ ಒಳ್ಳೇದು ಮಾಡು. ಅಯ್ಯ ಆಪತ್ ಬಾಂಧವ, ಅನಾಥ ರಕ್ಷಕ, ನೀನು ಮಾನವ ರೂಪಿಯಲ್ಲ, ಸಾಕ್ಷಾತ್ ಪರಶಿವನೇ ಈ ಧರೆಗಿಳಿದು ಬಂದಂತಾಯ್ತು. ಅಹೋ ಪರಮಾತ್ಮ, ನಿಮ್ಮನ್ನು ಬಿಟ್ಟು ನಾವು ಒಂದು ಹರೆಗಳಿಗೆಯೂ ಇರಲಾರೆವು. ನಿಮ್ಮಲ್ಲಿಯೇ ಇದ್ದು ನಿಮ್ಮ ಸೇವೆಯನ್ನು ಮಾಡಿ ನಾವು ಕೃತಾರ್ಥರಾಗುತ್ತೇವೆ. ನಮ್ಮನ್ನು ಉದ್ಧರಿಸಬೇಕೈ ಪುಣ್ಯಾತ್ಮನೇ. ಓಹೋ ಭಕ್ತಾದಿಗಳಿರ, ಹಾಗೇ ಆಗಲಿ. ನಾವು ಸಿದ್ದೇಶ್ವರನ ನಮ್ಮದೇ ಶಿಲಾರೂಪಂ ಧರಿಸಿರೋನು. ಶಿಲಾಮೂರ್ತಿಯ ಪೂಜಾ ಗೈದು ಸುಖದಿಂದ ಬಾಳಿರೈ ಭಕ್ತಾದಿಗಳೇ. ನಾವು ಧನ್ಯರಾದವೈ ಮಹಾತ್ಮ. ನಾವು ನಮೋ ನಮೋ ಅಕ್ಕಯ್ಯ, ನಿನ್ನ ಆಜ್ಞಾನುಸಾರವಾಗಿ ನಂಜಾರಿಗೆ ಹೋಗಿ ಗಂಜಿ ಕಣದ ಜನರಿಗೆ ಆನಂದವನ್ನು ಉಂಟು ಮಾಡಿ ಬಂದೆ ನಮ್ಮ ಅಕ್ಕಯ್ಯ. ಈಗ ಏನಾಗ ಭಕ್ತಾದಿಗಳ ಮುಖ್ಯ ಮಾಕ್ಕಯ್ಯ. ಅಹೋ ತಮ್ಮ, ಹೊರಡುವುದೇ ಗಲ ಹೊರಡುವುದೇ ಗಲ ಕರೆ ಬಂದ ಕಡಗಿಗ ಹೊರಡುವುದೇ ಗಲ. ಅಹೋ ತಮ್ಮ, ಎನ್ನ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ಇನ್ನು ತಡವೇತಕ್ಕೆ ರಥವನ್ನು ಮುಂದಕ್ಕೆ ಜರುಗಿಸು ಪರಮಾತ್ಮ. ಓಹೋ ಅಕ್ಕಯ್ಯ, ಈಗ ನಮ್ಮ ರಥವು ಬಲು ಘೋರತರವಾದ ಅರಣ್ಯಕ್ಕೆ ಬಂದು ಸೇರಿದೆ. ದಟ್ಟವಾದ ಅರಣ್ಯ ಸೇರಿಬಿಡುತ್ತೆ ಸ್ವಾಮಿ. ಕಾಡಿನೊಳಗೆ ಬಾನುವಿನ ವಂಗಿರನ ಒಂದಾದರೂ ಸುಳಿಯುವಂತಿಲ್ಲ. ಆದರೆ ಇಲ್ಲಿ ನರಮನುಷ್ಯರು ಸುಳುವು ಇಲ್ಲದಂತೆ ಕಾಣುತ್ತದೆ. ಇಲ್ಲಿಯೇ ಸ್ವಲ್ಪ ಹೊತ್ತು ಇದ್ದು ಈ ಅರಣ್ಯದಲ್ಲಿರುವ ವಿಚಿತ್ರ ಹಿಂಸೆಯನ್ನು ಪತ್ತೆ ಮಾಡಬೇಕು. ಈಗ ನೋಡು, ಇಲ್ಲಿ ಒಂದು ಬಾವಿ ಕಾಣುವುದು. ಇಲ್ಲೇ ರಥವನ್ನು ನಿಲ್ಲಿಸೋಣ ಮಹಾಕಾಯ. ಅಹೋ ತಮ್ಮನೇ, ನಿನ್ನ ಅಪೇಕ್ಷೆಯಂತೆ ನಾನಿನ್ನು ಬೇಡವೇನು? ನಿನ್ನಿಷ್ಟದಂತೆ ಆಗಲಿ. ನಿನ್ನ ರಥವನ್ನು ಇಲ್ಲೇ ನಿಲ್ಲಿಸು. ಅಹೋ ತಮ್ಮ, ಇದೇ ನೋಡು ದ್ರೋಣಾದಿ ಮನೆ ಎಂಬ ಕೊಂಡಾಡಣೆ. ಈ ಅರಣ್ಯದಲ್ಲಿ ಬ್ರಹ್ಮಕವಾದ ಕಾಡಿನ ವಿಹಾರವನ್ನು ನೋಡಬೇಕು. ಭೈರವ, ಇಲ್ಲಿರುವುದು ನೋಡು ಭಯವ. ಅದೇ ಪ್ರಕಾರವಾಗಲಿ ಅಕ್ಕ. ನಿನ್ನ ನುಡಿಯ ನನಗೆ ಯಾದ ವಾಕ್ಯಳ ಮಾಕಯ. ಅಹೋ ತಮ್ಮನೇ, ವಿಚಿತ್ರ ನೋಡ್ಕೊಂಡ್ ಬರಿಯಪ್ಪ. ತೊಂಗಾದಿ 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 ತೊಂಗಾದಿ